ಎಲ್ಲರಿಗೂ ಮತ್ತೊಂದು ಹೊಸ ಕೊನೆಗೂ ಹುಡುಗಿರು ಬಂದ್ಬಿಟ್ಟಿದ್ದಾರೆ ಗುರು. ನೋಡಿ, ಕನ್ನಡದಲ್ಲಿ ಮಾತಾಡಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ಟೈಮ್ ಬಂದು ಮಧ್ಯಾಹ್ನ 2:23 ಆಗಿದೆ. ಗಾಡ್ರೇಜ್ ಲಾಕ್ ಮಾಡಿ ಎಸ್, ಇವಾಗ ನಾವು ಹೋಗೋಣ ಹೊರಗಡೆ. ಹೊರಗಡೆ ಹೋಗೋಣ ಅಂತ ಇವಾಗಷ್ಟೇ ಹೊರಟೆ. ಸಡನ್ನಾಗಿ ತಲೆಗೆ ಬಂತು, ಕಾನ್ಸೆಪ್ಟ್ ಏನಿರಲಿಲ್ಲ ಏನು ಮಾಡಬೇಕು ಇವತ್ತು ಅಂತ. ಆವಾಗ ಅಂದ್ಕೊಂಡೆ ಒಮೇಗಲ್ ಅನ್ನೋ ಒಂದು ಕತೆ ಇದೆ, ಸೊ ಅದ್ರದ್ದು ಬಗ್ಗೆ ವೀಡಿಯೋ ಮಾಡೋಣ. ಅಂದರೆ ಎಲ್ಲನೋ ಅದು ಒಮೇಗಲ್. ಸೊ ಒಮೇಗಲಲ್ಲಿ ಇವತ್ತು ವೀಡಿಯೋ ಮಾಡೋಣ, ನೋಡೋಣ. ನಾನು ಇದಕ್ಕಿಂತ ಮುಂಚೆ ಒಂದು ಸಲ ಏನೋ ಟ್ರೈ ಮಾಡಿದ್ದೀನಿ ಅನ್ಕೋತೀನಿ, ಅದು ಬಿಟ್ಟರಿಲ್ಲ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಯಾರೆಲ್ಲ ಬರ್ಬೋದು, ಹುಡುಗಿರು ಹುಡುಗರು ಎಲ್ಲರೂ. ಹುಡುಗಿರು ಬಂದರೆ ವ್ಯೂಸ್ ಜಾಸ್ತಿ ಅಲ್ವಾ? ಬನ್ನಿ, ಇವತ್ತು ಅದೇ ವಿಡಿಯೋ. ಇವಾಗ ಹೊರಗಡೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್. ಒಮೇಗಲ್ ವೆಬ್ಸೈಟ್ ನೋಡಿ, ಈ ಥರ ಬರುತ್ತೆ. ಒಮೇಗಲ್ ಟಾಕ್ ಟು ಸ್ಟ್ರೇಂಜರ್ಸ್. ಓಪನ್ ಮಾಡೋಣ ಇಲ್ಲಿ. ಓಕೆ, ಫೈನಲಿ ಸ್ಟಾರ್ಟ್ ಆಗಿದೆ. ಯಾರು ಬರ್ತಾರೆ ನನಗೂ ಗೊತ್ತಿಲ್ಲ. ಸ್ಕಿಪ್ ಕೊಡಬೇಕಾ? ಕನೆಕ್ಟಿಂಗ್ ಟು ಇಂಡಿಯಾ. ಗುರಿ ಯಾರಿಗೂ ಬಂದ ಮುಖ ತೋರಿಸೋಣ. ನಮಸ್ಕಾರ. ನೋಡೋಣ ಯಾರು ಬರ್ತಾರೆ ಅಂತ. ಸದ್ಯಕ್ಕೆ ಕ್ಯಾಮ್ರಾ ಹಿಂಗೆ ಇಟ್ಕೊಳ್ಳೋಣ, ಎಲ್ಲರನ್ನೂ ತೋರಿಸಿದ್ರು ಕಷ್ಟ ಆಗ್ಬಿಡತ್ತೆ. ಗುರು ಕ್ಯಾಮರಾ ತೋರಿಸ್ತಾ ಇದ್ದಂಗೆ ಎಲ್ಲ ಆಫ್ ಮಾಡಿಬಿಡ್ತಾರೆ. ಯಾರು ಹಿಂಗೆ? ನನಗೊಂಥರ ಬೋರಿಂಗ್ ಅನಿಸ್ಬಿಡುತ್ತೆ. ಯಾಕಂದರೆ ಅದು ಒಂದು ಲ್ಯಾಪ್ಟಾಪು ಪಿ ಸಿ ಇದ್ದರೆ ಅದರಲ್ಲಿ ಒಮೇಗಲ್ಲಿ ಚೆನ್ನಾಗಿ ವೀಡಿಯೋ ಮಾಡ್ಬೋದು. ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರೆ ಅವ್ರ ಫೇಸು ಕಾಣಲ್ಲ, ನಮ್ಮ ಫೇಸು ಕಾಣಲ್ಲ. ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಅದು ಸ್ವಲ್ಪ ಪರವಾಗಿಲ್ಲ. ಕ್ಯಾನ್ಸಲ್ ಆ ವೀಡಿಯೋ. ಇವಾಗ ವ್ಲಾಗ್ ಮಾಡೋಣ ಬನ್ನಿ. ಅಲ್ಲೇನು ಬಾಳೆಗೊನೆ ಕಾಣ್ತಿದ್ಯಾ ನಿಮಗೆ? ಇಲ್ಲಿ ಎಷ್ಟು ಚಿಕ್ಕದಿದೆ ಗುರು. ಝೂಮ್ ಹಾಕಿದ್ರಂತೂ ಇದರಲ್ಲಿ ಕಾಣಲ್ಲ. ಏನು ಮಾಡೋಣ? ಇವ್ರನ್ನ, ಈ ಹಸುಗಳನ್ನ ನೋಡಿದ್ರೆ ನಮ್ಮ ಹಳ್ಳಿಯಲ್ಲಿರೋ ಹಸುಗಳು ಎಷ್ಟು ಅದೃಷ್ಟವಂತರು ಅನಿಸ್ಬಿಡುತ್ತಲ್ಲ. ಏನು ಇಲ್ಲಿ ಪ್ಲಾಸ್ಟಿಕ್ಕು ಅದು ಎಲ್ಲ ತಿನ್ಕೊಂಡಿರೋದು ಇಲ್ಲಿ ಪಾಪ. ಇವು ಥರ ಬೇಜಾರು ಅನಿಸುತ್ತೆ ಗುರು ಇವ್ರು ನೋಡಿದ್ರೆ. ಏನು ವಿಡಿಯೋ ರೆಕಾರ್ಡ್ ಮಾಡ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸಮ್ಮರಲ್ಲಿ ಹೆವಿ ಸೇಲ್ ಆಗೋದು ಈ ಫ್ರೂಟ್ಸ್ ಅನ್ಕೋತೀನಿ, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಸೇಲ್ ಆಗೋಲ್ಲ. ಇಲ್ಲಿಂದ ಆ ಕಡೆ ನಾನು ಸುಮ್ಮನೆ ಹೋಗೋಲ್ಲ, ಹೋದರೆ ಟೈಮ್ ವೇಸ್ಟ್ ಅಷ್ಟೇ. ಈ ಆಲದ ಮರದ ಎಲೆಯಿಂದನೂ ಒಂದು ಬಿಸ್ನೆಸ್ ಮಾಡ್ಬೋದಾ ಅಂತ ಏನು ಹೇಳಿ. ಇದನ್ನು ಒಣಗಿಸಿ ಇದನ್ನು ಮಾರಿದ್ರೂ ಆಗುತ್ತೆ ಗುರು. ಇದನ್ನು ತಗೊಳ್ಳೋರಿದ್ದಾರೆ. ಏನು ವ್ಲಾಗು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಒಂದು ಇಲ್ಲಿಂದ ಹಿಡ್ಕೊಂಡು ಆ ಸೈಡ್ವರೆಗೂ ನಡ್ಕೊಂಡು ಹೋಗ್ತೀನಿ, ಅಲ್ಲಿಂದ ಹಂಗೆ ರಿಟರ್ನ್ ಬರ್ತೀನಿ. ಮಿನಿ ವ್ಲಾಗಿ ಅದು ಇದು ಅಂತ ಏನೆಲ್ಲ ಒಂದು ಶೂಟ್ ಆಗಿಬಿಡುತ್ತೆ. ಇನ್ನೇನು ಬೇಕು ಇದಕ್ಕಂತೂ ಏನೂ ಶೂಟೇ ಆಗೋಲ್ಲ. ಸುಮ್ಮನೆ ಏನೋ ಒಂದು ಬಂದ್ಬಿಡ್ತೀನಿ. ಏನು ಬನ್ನಿ, ಇನ್ನೊಂದು ಹಳೆಯ ಕಾರ್ ಇದೆ, ತೋರಿಸ್ತೀನಿ. ಓಲ್ಡೆಸ್ಟ್ SD. ಇಷ್ಟು ಹಳೇದು ನಾನು ನೋಡಿಲ್ಲ, ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ ಭಾರಿ ಒಂದು ಸಖತ್ತಾಗಿ ಆಗ್ತಲ್ಲ ಅವರು. ಇದು SD. ಈಗ ನಮ್ಮ PG ಹತ್ರ ಬಂದ್ಬಿಟ್ಟೆ. PG ಬೋರ್ಡ್ ಇಲ್ಲಿದೆ. ಬನ್ನಿ ಇವಾಗ ಸುಮ್ಮನೆ ಹೋಗಿ ಎಡಿಟಿಂಗ್ ಮಾಡೋದು. ಅಂದ್ಕೊಳ್ಳೋದು ಒಂದು 8 ನಿಮಿಷ ವೀಡಿಯೋ ಮಾಡಬೇಕು ಅಂತ. 8 ನಿಮಿಷ ವೀಡಿಯೋನೂ ಆಗೋಲ್ಲ. ಏನು ಮಾಡೋಣ? ಮಿನಿ ಬ್ಲಾಗ್ ಆದರೂ 1 ನಿಮಿಷ ಆಗಿದೆಯಾ? ಅದು ಒಂದು ತಲೆ ಬಿಸಿ. ಇವಾಗ ಬನ್ನಿ, ಇವಾಗ ರೂಮ್ ಬಂದಿದ್ದೀನಿ. ಫಸ್ಟ್ ಸ್ವಲ್ಪ ನೀರು ಕುಡ್ಕೊಬಿಡ್ತೀನಿ. ನೀರು ಕುಡಿಯೋದು ಮುಖ್ಯ. ಸೊ ಬನ್ನಿ ಮತ್ತೆ ಇವಾಗ ಸ್ವಲ್ಪ ಹೊತ್ತು ಒಮೇಗಲ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಆಗಲೇ ಇಲ್ಲ ಅನ್ಕೋತೀನಿ. ಏನೋ ಒಂದು ರೆಕಾರ್ಡ್ ಮಾಡೋಣ ಅಂತ ಹೋದರೆ ಏನೂ ರೆಕಾರ್ಡ್ ಆಗೋಲ್ಲ. ಅಂಥ ಕಂಟೆಂಟ್ಸು ಇಲ್ವಲ್ಲ ಅಲ್ಲಿ. ಏನಿದೆ, ಸುಮ್ಮನೆ ನಡ್ಕೊಂಡು ಹೋಗ್ತೀನಿ, ಸುಮ್ಮನೆ ನಡ್ಕೊಬರ್ತೀನಿ. ಒಂದಿನ ಮುಂಚೆನೇ ಏನು ಮಾಡಬೇಕು ಅಂತ ತಲೆಯಲ್ಲಿ ಇರಬೇಕು. ಅಂದರೆ ಪ್ಲ್ಯಾನ್ ಮಾಡಿಬಿಟ್ಟೆ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ನಾಳೆಗೆ ಇವತ್ತೇ ಪ್ಲ್ಯಾನ್ ಮಾಡಿದ್ದೀನಿ. ನಾಳೆ ಸಿಂಪಲ್ ವಿಡಿಯೋ, ನಿಮ್ಗೆ ಇಷ್ಟ ಆಗಲ್ಲ, ಬಟ್ ನನಗೆ ಇನ್ನೂ ಒಂದು ಸ್ವಲ್ಪ ಇಷ್ಟ ಇದೆ. ಆ ರೀಸನಿಂದ ಮಾಡ್ತೀನಿ. ಓಕೆನಾ? ನಿಮಗೆ ಇಷ್ಟ ಆಗುತ್ತಾ? ಇದು ರಿಪೀಟ್ ಮಾಡೋದು ಇದೇ ನಂದು ದೊಡ್ಡ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ರಿಪೀಟ್ ಮಾಡೋದು ಮತ್ತು ಈ ವ್ಲಾಗ್ನಲ್ಲಿ ಅನ್ನೋದು, ಇದೆರಡನ್ನ ನಾನು ಬಿಡಬೇಕು. ಆವಾಗಷ್ಟೇ ನನ್ನ ಕಂಟೆಂಟಲ್ಲಿ ನಂದು ಒಂದು ಸ್ವಲ್ಪ ಇದು ಬರುತ್ತೆ. ಬನ್ನಿ ಮತ್ತೆ ಸ್ವಲ್ಪ ಒಮೇಗಲ್ ಸ್ಟಾರ್ಟ್ ಮಾಡೋಣ. ಟೈಮ್ ಆಗಿಬಿಟ್ಟಿದ್ಯಾ? 3:22 ಇದೆ. 3:30ವರೆಗೂ
ಸ್ವಲ್ಪ ವೀಡಿಯೋ ಆಗಲಿ ಇಂದ 8 ನಿಮಿಷ ಆಗಲೇಬೇಕಲ್ಲ ಅದಕ್ಕೆ. ಗುರು ಬಂದವನೇ. ಗುರು ಕನ್ನಡ ಬರುತ್ತಾ? ಕನ್ನಡ ಬರಲ್ಲ? ಯಾಕೆ ಮುಖ ಯಾಕೆ ಮುಚ್ಕೊಂಡಿದ್ಯಾ ಗುರು? ಎಲ್ಲಿಂದ ಸ್ಕಿಪ್ ಮಾಡ್ಬಿಟ್ನಾ ಅಂತ ಅವನು. ಎಲ್ಲಿಂದ ಸ್ಪೀಕ್ ಇನ್ ಇಂಗ್ಲಿಷ್. ಗುರು ಇವನು ಸ್ಪೀಕ್ ಇನ್ ಇಂಗ್ಲೀಷ್ ಅಂತವನೇ. ನಮಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಓನ್ಲಿ ಕನ್ನಡ. ನೋ ಕನ್ನಡ. ಯಾರೋ ಮನುಷ್ಯ ಅಂತೆ, ಇಲ್ಲಿ ಕಾಣಿಸ್ತಿಲ್ವಾ? ಸ್ಕಿಪ್ ಮಾಡಿಬಿಟ್ರು. ಕ್ಯಾಮ್ರಾ ನೋಡ್ತಿದ್ದಂಗೆ ಸ್ಕಿಪ್ ಮಾಡಿಬಿಡ್ತಾರೆ. ರುದ್ರ ಸೇನ್. ಅಯ್ಯೋ ಕಣ್ಣಲ್ಲಿ ಏನೋ ಐತಲ್ಲಪ್ಪ. ಕ್ವಿಟ್. ವಾಟ್ಸಪ್ ಇಲ್ಲ, ಫೇಸ್ಬುಕ್ ಗುರು. ಕನ್ನಡ ಬರಲ್ವಾ? ಕನ್ನಡ ಹಾಂ. कर्नाटक लैंग्वेज मुझे थोड़ा आता है. ಹಂಗೆ ನಮ್ಗೆ ಬರಲ್ಲ ಅದಲ್ಲ, ನೀವು ಕನ್ನಡದಲ್ಲಿ ಮಾತಾಡಿ. कर्नाटक से मेरे फ्रेंड्स है यार, उन्होंने सिखाया मुझे इतना. ಏನಂದ ನನಗೂ ಗೊತ್ತಾಗಿಲ್ಲ. ಸರಿ ಗುರು, ನಿಂಗೆ ಕನ್ನಡ ಬರಲ್ಲ ಅಂದರೆ ಸ್ಕಿಪ್ ಮಾಡಿ ಇನ್ನೇನು ಮಾಡ್ತೀಯಾ? अरे यार भाई थोड़ा तो हिंदी में बोला यार, समझ रहा नहीं तुम्हारी लैंग्वेज मुझे. ನಮ್ಗೆ ಹಿಂದಿ ಬರಲ್ಲ, ನಿಮ್ಗೆ ಕನ್ನಡ ಬರಲ್ಲ, ಏನು ಮಾಡೋದು ಇವಾಗ? मेरी भी लैंग्वेज हिंदी नहीं यार, फिर भी हिंदी बोल रहा हूँ. ನೀವು ಯಾವ ಲ್ಯಾಂಗ್ವೇಜು? ಯಾನ್ ಮಾಡ್ತಿ? ಏನು ಮಾಡಲ್ಲ ಬಿಡಿ ಬ್ರೋ. ಸರಿ ಬಾಯ್ ಅವಾಗ. चल भाई चलता, मैं समझ रहा नहीं मुझे कुछ. ಬಾಯ್. ಯಾರಿಗೂ ಈ ಗೋಪುರ ಹಿಂಗಿಟ್ ಆಗ್ತಾ ಇದೆ? ಎಷ್ಟು ನಿಮಿಷ ಆಯಿತು? 3 ನಿಮಿಷ ಆಗ್ಬಿಡುತ್ತೆ. ಅಂಥ ವಿಡಿಯೋ ನೋಡೋಣ ನೆಕ್ಸ್ಟ್ ಡೇ. ನಿಮಗೆ ಇಂಥ ನಷ್ಟಗಳನ್ನ ಯಾಕೆ ತೋರಿಸೋದು ಅನ್ಸ್ಬಿಟ್ಟಿದೆ ನನಗೂ. ಕೊನೆಗೂ ಕರ್ನಾಟಕದವ್ರು ಸಿಕ್ಕೇ ಬಿಟ್ರು. ಬನ್ನಿ ಹೇಳಿ, ಮುಖ ಯಾಕೆ ತೋರಿಸ್ತಿಲ್ಲ ನೀವು? ಯಾವ ಊರು? ನೀವು ಫಸ್ಟ್ ಮುಖ ತೋರಿಸಿ, ಮತ್ತೆ ಊರಲ್ಲ. ಯಾರಿಗೂ ಮುಖನೇ ತೋರಿಸಲ್ಲ ಅಂತಾರಪ್ಪ. ಹಲೋ, ಕೇಳಿಸ್ತಿದ್ಯಾ? ಇವರೆಲ್ಲ ಮುಖ ತೋರಿಸಲ್ಲ ಬಿಡಿ. ಗುರು ಯಾರೋ ಪಂಜಾಬಿಂದ ಬಂದಂಗೆ ಅವರೇ ನೋಡಿ. ಯಾರೋ ಯೂಟ್ಯೂಬರ್ ಥರ ಕಾಣಿಸ್ತಾರಪ್ಪ. ಗ್ರೀನ್ ಸ್ಕ್ರೀನಲ್ಲಿ ಹಾಕ್ಕೊಂಡಿದ್ದಾರೆ. ನಮಸ್ಕಾರ. ಮುಗೀತು, ಇನ್ನೇನು ಮಾಡೋದನ್ನ. ಟೈಮ್ ಆಗಿಬಿಟ್ಟಿದೆ. ಈ ವಿಡಿಯೋ ವ್ಲಾಗ್ನ ಏನು ಮಾಡಬೇಡ, ಇನ್ನೇನು ಮಾಡೋದು? ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತಲ್ಲ. ಕೊನೆಗೂ ಹುಡುಗಿರು ಬಂದುಬಿಟ್ಟಿದ್ದಾರೆ ಗುರು ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಕನ್ನಡದಲ್ಲಿ ಮಾತಾಡಿ. ಇವಾಗ ವಿಡಿಯೋ ವೈರಲ್ ಆಗುತ್ತೆ. ಕೊನೆಗೂ ಕ್ವಿಟ್. ಕೊನೆಗೂ ನಿಮಗೂ ಒಬ್ಬರಾದ್ರೂ ಹುಡುಗಿರು ಸಿಕ್ಕಿದ್ರೇನೋ ಅಲ್ವಾ? ಸರಿ, ನನಗೆ ಅನ್ಸತ್ತೆ ಇದನ್ನ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡಿದ್ರೆ ಆಗುತ್ತಾ ಅಂತ ಅಲ್ವಾ? ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಓಟ್ ಬಾ.